ಶ್ರೀಮಾತ್ರೇ ನಮಃ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿವಸ ಪಾರ್ವತೀ ದೇವಿಯವರು ಉಮಾದೇವಿಯ ರೂಪವನ್ನು ತಾಳಿ ಅವತರಿಸಿದರು ಅಂತ ಪ್ರತೀತಿ. ಉಮಾವತಾರ ವ್ರತ ಅಂಥೇಳಿ ಒಂದು ವಿಶೇಷವಾದ ವ್ರತವನ್ನು ಆ ದಿವಸ ಮಾಡುವಂಥ ಒಂದು ಪರಿಪಾಠ ಇದೆ. ದಾಂಪತ್ಯದಲ್ಲಿ ಸಾಮರಸ್ಯಕ್ಕಾಗಿ, ಸಂತಾನ ಪ್ರಾಪ್ತಿಗಾಗಿ, ಸಕಲ ಸಮೃದ್ಧಿಗಳಿಗಾಗಿ ನಾವು ಉಮಾಮಹೇಶ್ವರರನ್ನು ಅವಲಂಬಿಸುವುದು ಅನಿವಾರ್ಯವಾಗಿದೆ. ಉಮಾಮಹೇಶ್ವರರ ಪೂಜೆಯು ನಿತ್ಯದಲ್ಲಿ ವಿದಿತವಾಗಿದ್ದರೂ ಸಹ ಈ ಥರದ ವಿಶೇಷ ಪರ್ವದಿನಗಳಲ್ಲಿ ನಾವು ಪಾರ್ವತೀ ದೇವಿಯರನ್ನು ವಿಶೇಷವಾಗಿ ಪೂಜೆ ಮಾಡುವುದರಿಂದ ವಿಶೇಷ ಫಲಗಳನ್ನು ಹೇಳಿರ್ತೀವಿ. ಸಾಮಾನ್ಯವಾಗಿ ನಾವು ಯಾವ ರೀತಿ ಗೌರಿ ದೇವಿಯ ಪೂಜೆಯನ್ನು ಮಾಡ್ತೀವಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಗೌರಿ ದೇವಿಯ ಚಿತ್ರಪಟ ಅಥವಾ ಯಾವುದೇ ಒಂದು ಮೂರ್ತಿ, ಚಿಕ್ಕ ಮೂರ್ತಿಗಳಿದ್ದಲ್ಲಿ ಆ ಮೂರ್ತಿಗೆ ವಿಶೇಷವಾಗಿ ನಾವು ಅಭಿಷೇಕ ಮಾಡಿ ಅರಿಶಿಣ, ಕುಂಕುಮ, ಸಿಂಧೂರ, ಗಂಧ, ಪುಷ್ಪಾದಿಗಳಿಂದ ಆಕೆಯನ್ನು ಪೂಜಿಸಿ ಫಲತಾಂಬೂಲಗಳನ್ನು ಅರ್ಪಿಸಿ ಒಬ್ಬ ಸುವಾಸಿನಿಗೆ ನಾವು ಆ ಫಲತಾಂಬೂಲವನ್ನು ಅಥವಾ ಶಕ್ತಿ ಇದ್ದಲ್ಲಿ ಬಾಗಿನವನ್ನು ನೀಡುವುದರ ಮೂಲಕ ಉಮಾದೇವಿಯ ಒಂದು ಪ್ರೀತಿಗೆ ಪಾತ್ರರಾಗಬಹುದು. ಗೌರಿ ದೇವಿಯ ಪೂಜೆಯಲ್ಲಿ ಸಾಮಾನ್ಯವಾಗಿ ನಾವು 16ರ ಸಂಖ್ಯೆಯಲ್ಲಿ ಹೂವು, ದೀಪ, ಗೆಜ್ಜೆ ವಸ್ತ್ರ ಇವುಗಳನ್ನು ಸಮರ್ಪಣೆ ಮಾಡ್ತೀವಿ. ಶಕ್ತಿ ಇದ್ದಲ್ಲಿ, ಅನುಕೂಲವಿದ್ದಲ್ಲಿ ಅದನ್ನು ಸಹ ನಾವು ಮಾಡಬಹುದು. ನಾವು ನಮಗೆ ಇರತಕ್ಕಂಥ ಅನುಕೂಲ ಮತ್ತು ಸಮಯಾವಕಾಶವನ್ನು ಅವಲಂಬಿಸಿ ಎಷ್ಟು ವಿಜೃಂಭಣೆಯಿಂದ ಭಗವತಿಯನ್ನು ಆರಾಧಿಸ್ತೇವೆಯೋ ಅದು ಮುಖ್ಯ. ಆದರೆ ಮನಸ್ಸಿನಲ್ಲಿ ಮಾತ್ರ ಭಕ್ತಿಯಲ್ಲಿ ಯಾವುದೇ ಲೋಪವಿಲ್ಲದೆ ಅನನ್ಯ ಭಕ್ತಿಯಿಂದ ಭಗವತಿಯನ್ನು ನಂಬಿ ಪೂಜೆ ಮಾಡಿದರೆ ಆಕೆ ಸಕಲ ಫಲಗಳನ್ನು ಸಹ ನಮಗೆ ದಯಪಾಲಿಸ್ತಾಳೆ. ನಾನು ಈ ದಿವಸ ನಿಮಗೆ ಆ ದಿವಸ ಹೇಳಿಕೊಳ್ಳಬಹುದಾದಂಥ ಉಮಾ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಸ್ತೋತ್ರವನ್ನು ನಾವು ಅನನ್ಯ ಭಕ್ತಿಯಿಂದ ಆ ದಿನ ಪಾರಾಯಣ ಮಾಡುವುದರಿಂದ ವಿಶೇಷವಾದ ಫಲ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಸ್ತೋತ್ರದ ಸಾಹಿತ್ಯವನ್ನು ಹಂಚಿಕೊಂಡಿರ್ತೇನೆ. ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜಲ್ಲಿ ಸಹ ಈ ಸ್ತೋತ್ರವನ್ನು ಹಂಚಿಕೊಂಡಿರ್ತೇನೆ. ಈಗ ನಾನು ಆ ಸ್ತೋತ್ರವನ್ನು ತಮ್ಮ ಮುಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಭಗವತಿಯ ದಿವ್ಯವಾದಂಥ 108 ನಾಮಗಳನ್ನು, ಉಮಾದೇವಿಯರ 108 ನಾಮಗಳನ್ನು ಒಳಗೊಂಡಂಥ ಈ ಸ್ತೋತ್ರದ ಪಾರಾಯಣವನ್ನು ನಾವು ನಿತ್ಯದಲ್ಲಿಯೂ ಮಾಡಬಹುದು ಅಥವಾ ಪ್ರತಿ ತಿಂಗಳ ತೃತೀಯ ದಿವಸ, ತದಿಗೆಯ ದಿವಸ ಗೌರಿಯ ಪ್ರೀತಿಗಾಗಿ, ಗೌರಿಗೆ ವಿಶೇಷವಾದಂಥ ದಿವಸವಾದಂಥ ತದಿಗೆಯಲ್ಲಿ ಅಥವಾ ಹುಣ್ಣಿಮೆಯಲ್ಲಿ, ಅಷ್ಟಮಿ, ನವಮಿಗಳಲ್ಲಿ, ಚತುರ್ದಶಿಗಳಲ್ಲಿ ಅಥವಾ ಮಂಗಳವಾರ, ಶುಕ್ರವಾರದ ದಿವಸ ಅಥವಾ ನಮ್ಮ ಮನಸ್ಸಿಗೆ ಯಾವತ್ತೂ ಗೌರಿ ದೇವಿಯನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂತ ಅನಿಸ್ತದೆಯೋ ಆ ದಿವಸ ಈ ಸ್ತೋತ್ರವನ್ನು ಪಾರಾಯಣ ಮಾಡಬಹುದು. ಉಮಾವತಾರ ವ್ರತ ಇರತಕ್ಕಂಥ ಅಂದರೆ ಜ್ಯೇಷ್ಠ ಶುಕ್ಲ ಚತುರ್ಥಿಯ ದಿವಸ ಇದನ್ನು ವಿಶೇಷವಾಗಿ ನಾವು ಪಾರಾಯಣ ಮಾಡಬಹುದು. ಈಗ ಸ್ತೋತ್ರ. ಉಮಾ ಕಾತ್ಯಾಯಿನಿ ಗೌರಿ ಕಾಳಿ ಹೈಮವತೀಶ್ವರಿ ಶಿವಾ ಭವಾನಿ ರುದ್ರಾಣಿ ಶರ್ವಾಣಿ ಸರ್ವಮಂಗಳ ಅಪರ್ಣಾ ಪಾರ್ವತಿ ದುರ್ಗಾ ಮೃಡಾನಿ ಚಂಡಿಕಾಂಬಿಕಾ ಆರ್ಯಾ ದಾಕ್ಷಾಯಿಣಿ ಚೈವ ಗಿರಿಜಾ ಮೇನಕಾತ್ಮಜ ಸ್ಕಂದಮಾತಾ ದಯಾಶೀಲಾ ಭಕ್ತರಕ್ಷಾಚ ಸುಂದರಿ ಭಕ್ತವಶ್ಚಾಚ ಲಾವಣ್ಯ ನಿಧಿ ಸರ್ವಸುಖಪ್ರದ ಮಹಾದೇವಿ ಭಕ್ತ ಮನೋಹ್ಲಾದಿನಿ ಕಠಿಣಸ್ತನಿ ಕಮಲಾಕ್ಷಿ ದಯಾಸಾರ ಕಾಮಾಕ್ಷಿ ನಿತ್ಯಯೌವನ ಸರ್ವಸಂಪತ್ಪ್ರದ ಕಾಂತ ಸರ್ವಸಮ್ಮೋಹಿನಿ ಮಹಿ ಶುಭಪ್ರಿಯಾ ಕಂಭುಕಂಠಿ ಕಲ್ಯಾಣಿ ಕಮಲಪ್ರಿಯಾ ಸರ್ವೇಶ್ವರಿ ಚ ಕಲಶಹಸ್ತ ವಿಷ್ಣು ಸಹೋದರಿ ವೀಣಾವಾದ ಪ್ರಿಯ ಸರ್ವದೇವ ಸಂಪೂಜಿತಾಂಗ್ರಿಕಾ ಕದಂಬಾರಣ್ಯ ನಿಲಯ ವಿಂಧ್ಯಾಚಲ ನಿವಾಸಿನಿ ಹರಪ್ರಿಯಾ ಕಾಮಕೋಟಿ ಪೀಠಸ್ಥ ವಾಂಚಿತಾರ್ಥದ ಶ್ಯಾಮಾಂಗ ಚಂದ್ರವದನ ಸರ್ವವೇದ ಸ್ವರೂಪಿಣಿ ಸರ್ವಶಾಸ್ತ್ರ ಸ್ವರೂಪಾ ಚ ಸರ್ವದೇಶಮಯೀ ತಥಾ ಪುರುಹೂತಸ್ತುತಾ ದೇವಿ ಸರ್ವವೇದ್ಯಾ ಗುಣಪ್ರಿಯಾ ಪುಣ್ಯಸ್ವರೂಪಿಣಿ ವೇದ್ಯಾ ಪುರುಹೂತಸ್ವರೂಪಿಣಿ ಪುಣ್ಯೋದಯ ನಿರಾಧಾರ ಶುನಾಸೀರಾದಿಪೂಜಿತ ನಿತ್ಯಪೂರ್ಣ ಮನೋಗಮ್ಯ ನಿರ್ಮಲಾನಂದಪೂರಿತ ವಾಗೀಶ್ವರಿ ನೀತಿಮತಿ ಮಂಜುಳಾ ಮಂಗಳಪ್ರದ ವಾಗ್ಮಿನಿ ವಂಜುಲಾ ವಂದ್ಯಾ ವಯೋವಸ್ಥಾ ವಿವರ್ಜಿತ ವಾಚಸ್ಪತಿರ್ಮಹಾಲಕ್ಷ್ಮಿರ್ಮಹಾಮಂಗಳನಾಯಿಕ ಸಿಂಹಾಸನಮಯಿ ಸೃಷ್ಟಿಸ್ಥಿತಿ ಸಂಹಾರಕಾರಿಣಿ ಮಹಾಯಜ್ಞಾನೇತ್ರರೂಪ ಸಾವಿತ್ರಿ ಜ್ಞಾನರೂಪಿಣಿ ವರರೂಪಧರ ಯೋಗ ಮನೋವಾಚಾಮಗೋಚರ ದಯಾರೂಪಾ ಚ ಕಾಲಗ್ನ ಶಿವಧರ್ಮಪರಾಯಣ ವಜ್ರಶಕ್ತಿಧರ ಚೈವ ಸೂಕ್ಷ್ಮಾಂಗಿ ಪ್ರಾಣಧಾರಿಣಿ ಹಿಮಶೈಲಕುಮಾರಿ ಚ ಶರಣಾಗತರಕ್ಷಿಣಿ ಸರ್ವಾಗಮಸ್ವರೂಪಾ ಚ ದಕ್ಷಿಣಾ ಶಂಕರಪ್ರಿಯಾ ದಯಾಧಾರ ಮಹಾನಾಗಧಾರಿಣಿ ತ್ರಿಪುರಭೈರವಿ ನವೀನ ಚಂದ್ರಮಶ್ಚೂಡಪ್ರಿಯಾ ತ್ರಿಪುರಸುಂದರಿ. ಇತಿ ಶ್ರೀ ಉಮಾ ಅಷ್ಟೋತ್ತರ ಶತನಾಮ ಸ್ತೋತ್ರಂ ಸಂಪೂರ್ಣಂ.
ಈ ಸ್ತೋತ್ರವನ್ನು ನಾವು ಉಮಾದೇವಿಯ ಪ್ರೀತಿಗಾಗಿ ಆ ದಿವಸ ಪಾರಾಯಣ ಮಾಡಬಹುದು. ಎಲ್ಲರೂ ಉಮಾದೇವಿಯ ಪ್ರೀತ್ಯರ್ಥವಾಗಿ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದರ ಮೂಲಕ ಗೌರಿ ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.